ಯಾಕಯ್ಯ ಮನೆ ಕಡೆ ಓದಿದ್ಯಾ? ಮಾಮಿ ಹಲೋ, ಗುಡ್ ಮಾರ್ನಿಂಗ್. ತಿನ್ಸೋದಕ್ಕೆ ಬರ್ತಾ ಇದ್ದೀರಾ ಅಂದ್ಕೊಂಡ್ರಾ? ಇಲ್ಲ, ಅವರೇ ತಿನ್ಕೊತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಕೆಟ್ಟದಾಗಿ ಏನೋ ಸೌಂಡ್ ಇತ್ತು, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ಒಳ್ಳೆ ಹಣ್ಣು. ಅವಕಾಡೊ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆ ಹಾಗೇ ತಿನ್ಕೊಂಡು ಬಿಡ್ತೀವಿ. ಹನಿ ಇದ್ದರೆ ಹನಿ ಹಾಕ್ಕೊಳ್ತೀವಿ, ಹನಿ ಇರಲಿಲ್ಲ. ಹಾಗೆಯೇ ನಾನು ಸ್ವಲ್ಪ ಹೊತ್ತಾದಮೇಲೆ ನನ್ನ ವಾಕಿಂಗ್ ಎಲ್ಲ ಮುಗಿಸಿ ಮುದ್ದೆ ತಿಂದು ಅದಾದಮೇಲೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಕೂಡ ತಿಂದು ನನ್ನ 5th ಮಂತ್ ಫೋಟೋಶೂಟ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀನಿ. ಎಸ್ 5th ಮಂತ್ ಫೋಟೋಶೂಟ್. ರೆಕಾರ್ಡ್ ಮಾಡಿಲ್ವಾ ಫಸ್ಟು? ನನಗೆ ಗೊತ್ತಾಯಿತು, ಅದಕ್ಕೆ ಪುನಃ ಹೇ ಹೇ ಅಂತ ಇರೋದಂತ. ಏನು ಹೇ ಹೇ? ಎಸ್, ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ 5th ಮಂತ್ದು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀನಿ. ಇದೊಂದು ವಿಡಿಯೋ ಫೋಟೋಸ್ ಎಲ್ಲ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಓಕೆನಾ? ಇವಾಗ ಫುಲ್ಲು ಹಂಗೆ ನೋಡಿದ್ರೇ ಹಣ್ಣು ಟೆಂಪ್ಟ್ ಆಗಬೇಕು, ಆ ಥರದ್ದು ಹಣ್ಣನ್ನ ತೋರಿಸ್ತೀನಿ ಬನ್ನಿ. ನಿಂತ್ಕೊಳ್ಳ ಹಿಂಗೆ ಹಿಂಗೆ 1 ವೀಕಿಂದನೂ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮುಂದೆ ಹಾಕೊಂಡು ಹೋಗ್ತಾನೆ ಇದ್ದೆ. ಬಟ್ ಇವತ್ತು ಮನೆಗೆ ಗೆಸ್ಟ್ ಬರೋದ್ರಲ್ಲಿದ್ದರು. ಅಷ್ಟರಲ್ಲಿ ನಾನು ಕೂಡ ಫೋಟೋಶೂಟ್ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮುಗಿಸ್ಕೊಂಡೆ. ಏನು ಮಾಡ್ತಿರೋದು? ಯಾರಯ್ಯ? ಯಾಕಯ್ಯ ಮನೆ ಕಡೆ ಓದಿದ್ಯಾ? ಹಾಂ, ಹಿಂಗೆಲ್ಲ ಬರಬಾರ್ದಂತ ಗೊತ್ತಾಗಲ್ವಾ? ಏನು? ಯಾರಯ್ಯ? ಅದೇ ಎಕ್ಸ್ಕ್ಯೂಸ್ ಮೀ, ಯಾರಯ್ಯ? ಇನ್ಯಾರು? ಫೋಟೋಸ್ ತೆಕ್ಕೊಂಡಷ್ಟು ವೀಡಿಯೋಸ್ ಮಾಡಿಸ್ಕೊಂಡಷ್ಟು ಇನ್ನೂ ಮಾಡ್ಕೊಳ್ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಮಂಜು ಎಲ್ಲ ತೆಗೆದಾದ್ಮೇಲೂ ಕೂಡ ನಾನು ಮತ್ತೆ ಪುನಃ ಈ ರೀತಿ ತೆಕ್ಕೊಳ್ತಾ ಇದ್ದೆ. ಮಾಮಿ ಕ್ಯಾಮ್ರಾ ಮೇಲಿರ್ಬೇಕಿತ್ತಂದ್ರೆ ಸ್ವಲ್ಪ ಹೋಗು, ಎಲ್ಲಿರ್ತೀಯ ಅಲ್ಲಿಗೆ ಬಾ. ಫೋಟೋಶೂಟ್ನ ಮುಗಿಸ್ಕೊಂಡು ಸುಸ್ತಾಗ್ತಾ ಇತ್ತು. ಹಾಗೆಯೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂದರೆ ನಮ್ಮ ಮನೆಗೆ ಮಂಜು ಫ್ರೆಂಡ್ನ ಅಮ್ಮ ಮತ್ತು ಅವ್ರ ಫ್ರೆಂಡು ಮತ್ತು ಅವ್ರ ಬ್ರದರ್ ಬರ್ತಿದ್ದಾರೆ. ತುಂಬಾ ಖುಷಿಯಾಯಿತು ಅಮ್ಮ ಮನೆಗೆ ಬಂದಿದ್ದಂತೂ. ಆಂಟಿ ಅಂತೂ ಪೂಜೆ ಪುನಸ್ಕಾರ ಅನ್ನೋದ್ರಲ್ಲಿ ಜೋರು. ಅವ್ರಿಗೆ ಈ ಥರ ದೇವಸ್ಥಾನಗಳೆಲ್ಲ ನೋಡೋದಕ್ಕೆ ಆಸೆ. ಹಾಗಾಗಿ ಎಲ್ಲರೂ ಕೂಡ ತಲಕಾವೇರಿಗೆ ಹೊರಟಿದ್ರು. ನನ್ನನ್ನು ಕೂಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಕೂಡ ತಲಕಾವೇರಿಗೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಕಾಫಿ ಕೆಲಸ ಇದ್ದಿದ್ದರಿಂದ ಮಂಜು ಬರಲಿಲ್ಲ. ನೀನು ಹೋಗ್ಬಿಟ್ಟು ಬಾ, ಯಾವಾಗಲೂ ಕೇಳ್ತಾ ಇದ್ದಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಆದರೂ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಇವ್ರ ಜೊತೆ ಹೊರಟೆ. ಸೊ ಥ್ಯಾಂಕ್ ಯು ಆಂಟಿ, ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಅಷ್ಟು ಕೇರ್ ಮಾಡಿದ್ದೀರಾ ನನ್ನನ್ನು ನೀವಂತೂ. ಹೇಳ್ಬೇಕಂದ್ರೆ ಪಾಪ ಅವ್ರಿಗೆ ನಾವು ಕೇರ್ ಮಾಡಬೇಕಿತ್ತು ಬಂದಾಗ. ಬಟ್ ಅವರು ನನಗೇನೆ ಎಲ್ಲ ಮಾಡಿದ್ರು. ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಅವರೇ ಮುಂದೆ ನಿಂತು ಎಲ್ಲದನ್ನು ಮಾಡಿಕೊಟ್ರು. ಮಾರ್ನಿಂಗ್ ಬರಬೇಕಿತ್ತು, ಸಖತ್ತಾಗಿರ್ತಿತ್ತು ವ್ಯೂ. ಆ್ಯಂಡ್ ನಾನು ತಲಕಾವೇರಿನಲ್ಲಿ ಸ್ಟೆಪ್ಸ್ ಹತ್ತುವಾಗನೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನನ್ನನ್ನು ಕೈ ಹಿಡ್ಕೊಂಡು ಹತ್ಸೋದಿರ್ಬೋದು, ಇಳಿವಾಗ್ಲೂ ಅಷ್ಟೇ ಕೇರ್ಫುಲ್ ಅಂದ್ಕೊಂಡು ನನ್ನನ್ನು ಕೈ ಹಿಡ್ಕೊಂಡೇ ಇಳಿಸ್ಕೊಳ್ತಾಯಿದ್ರು. ನಿಜವಾಗ್ಲೂ ಅವ್ರು ಮಾಡಿದ ಕೇರ್ ನನಗೆ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೀವು ಬಂದಿದ್ದು. ಆ್ಯಂಡ್ ಇವರು ನನಗೆ ಅರಿಶಿನ, ಕುಂಕುಮ, ಬಳೆ, ಸ್ಯಾರಿ ಎಲ್ಲ ತಂದು ಕೊಟ್ಟಿದ್ರು. ಅದರದ್ದು ವೀಡಿಯೋನೇ ಮಾಡ್ಕೋಬೇಕು ಅಂದ್ಕೊಂಡು ಮಾಡ್ಕೊಳ್ಳೇ ಇಲ್ಲ. ಅದಂತೂ ಸ್ವಲ್ಪ ಬೇಜಾರಾಯಿತು ನನಗೆ. ಅವ್ರು ಫುಲ್ ಸ್ಟ್ರಾಂಗ್.
ನೋಡಿ, ಇದೇ ನಮ್ಮ ಕೊಡಗಿನ ಕಾವೇರಾಂಬೆಯ ಉಗಮ ಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿದ್ದು, ನಿಜವಾಗ್ಲೂ ತುಂಬಾ ಶಾಂತವಾಗಿ, ಒಂಥರ ತುಂಬ ಕೂಲಾಗಿ ಚೆನ್ನಾಗಿತ್ತು. ಟ್ರೆಡಿಷ್ನಲ್ ಫೋಟೋಶೂಟ್ ಎಲ್ಲ ಮಾಡಿಸ್ತೀವಿ ಅಂದ್ರಂತೂ ಹೇಳಿ ಮಾಡಿಸ್ದಾಗಿದೆ. ಪ್ಲೇಸ್ ಅಂತೂ ನಿಜವಾಗ್ಲೂ ಸೂಪರ್ಬ್. ಅರ್ಲಿ ಮಾರ್ನಿಂಗ್ ಎಲ್ಲ ಬಂದುಬಿಟ್ರಂತೂ ಸಖತ್ತಾಗಿರುತ್ತೆ ವ್ಯೂ. ಫಾಗಿ ಆಗಿರುತ್ತಲ್ಲ, ಆವಾಗಂತೂ ನೋಡೋಕೆ ಇನ್ನೂ ಅದ್ಭುತ. ಮಳೆಗಾಲದಲ್ಲಂತೂ ನೀರು ಆ ಸ್ಟೆಪ್ಸಲ್ಲೆಲ್ಲ ಜುಳು ಜುಳು ಅಂತ ಹರಿಯೋತ್ತಿಗಂತೂ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯಾರಾದರೂ ಬರೋಕ್ಕಿದ್ರೆ ಖಂಡಿತ ಬರ್ಬೋದು. ಎಲ್ಲಿ ಹೋಗ್ತಿದ್ದಾರೆ ಬನ್ನಿ. ಎಲ್ಲ ಕಡೆ ಹೋಗಿ ನಾನು ನೀರು ಹಿಡ್ಕೊಳಕ್ಕೆ ಹೋಗ್ತಾ ಇದ್ದೀರೇನೋ ಅಂದ್ಕೊಂಡೆ. ಬ್ರದರ್ಸ್ ಕೋಇನ್ಸಿಡೆನ್ಸ್ಲಿ ಎಲ್ಲ ಮ್ಯಾಚ್. ಹಾಗೆ ಟೆಂಪಲ್ನ ವಿಸಿಟ್ ಮಾಡಿ ಅಲ್ಲಿಂದ ಕೆಳಗಡೆ ಬರ್ತಾ ಇದ್ದಾಗೇ ಈ ರೀತಿ ಹೋಟೆಲ್ಸ್ಗಳು ಸಿಗುತ್ತೆ. ಹೊಟ್ಟೆ ಹಸಿತಿದೆ, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ವಿ. ಹಾಗೆ ಅಲ್ಲಿಂದ ಮತ್ತೆ ರಿಟರ್ನ್ ಬರ್ತಾ ಭಗಂಡೇಶ್ವರ ಮತ್ತು ತ್ರಿವೇಣಿ ಸಂಗಮ ಅಂತ ಟೆಂಪಲ್ ಸಿಗುತ್ತೆ. ಅದರ ಟೆಂಪಲ್ ಎದುರುಗಡೆನೇ ತ್ರಿವೇಣಿ ಸಂಗಮ ಸಿಗುತ್ತೆ. ಅಲ್ಲಿನೂ ಕೂಡ ಹೋಗ್ಬಿಟ್ಟು ನೋಡಿದ್ವಿ. ಭಗಂಡೇಶ್ವರ ದೇವಸ್ಥಾನ ಅಂತೂ ನನಗೆ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ಒಳಗಡೆ ಒಂದೊಂದು ಗುಡಿಗೂ ಒಬ್ಬೊಬ್ಬರು ಅರ್ಚಕರು. ಅಲ್ಲಿ ಎಷ್ಟು ಸ್ಪೆಷಲ್ ಅಂತ ಅಂದರೆ, ಅಲ್ಲಿ ಹೋಗುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಹೆಸರು, ಅವ್ರ ಜಾತಕ ಎಲ್ಲದನ್ನು ಕೇಳಿಬಿಟ್ಟು ಅರ್ಚನೆ ಮಾಡ್ತಾರೆ. ಅದಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತು ನನಗೆ. ಎಸ್ಪೆಷಲಿ ನಾನು ಎಲ್ಲೂ ನೋಡಿರಲಿಲ್ಲ. ಮತ್ತು ಅಲ್ಲಿ ಹೋಗ್ಬಿಟ್ಟು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀರಾ ಅಂತ ಕೇಳಿಬಿಟ್ಟೇ ಅವ್ರವ್ರದ್ದು ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲೇ ಮಾತಾಡ್ತಾರೆ. ಸೊ ತುಂಬಾ ಪೀಸ್ಫುಲ್ಲಾಗಿ, ಅಷ್ಟು ಕ್ಲೀನಾಗಿ, ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತ್ರಿವೇಣಿ ಸಂಗಮ. ಆ್ಯಂಡ್ ಆಂಟಿಯವ್ರನ್ನೆಲ್ಲ ಮನೆಯಲ್ಲಿರುವಾಗಂತೂ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಆಗೋಯ್ತು. ನಾನೇನಾದ್ರೂ ಮಾಡೋದು, ಮತ್ತು ಪುನಃ ಇಲ್ಲಿಂದ ಹೋದಾಗಂತೂ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಆಂಟಿನೇ ನನಗೆ ಅಡುಗೆ ಮಾಡಿ ಊಟಕ್ಕೆ ಕೊಟ್ಟಿದ್ದು. ಪಾಪ ಅವ್ರು ಬಂದವ್ರಿಗೆ ನನ್ನಿಂದ ಏನು ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಅಂತ ಬೇಜಾರಾಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಒಬ್ಬಟ್ಟನ್ನು ನಾನು ಮಾಡಿದೆ, ಏನೂ ಮಾಡಲಿಲ್ವಲ್ಲ ಅನ್ನೋ ಬೇಜಾರಿಗೆ. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬಾ ಬ್ಯುಸಿ ಇದ್ದಿದ್ದರಿಂದ. ಇದಿಷ್ಟು ನನ್ನ ವೀಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.